ಸ್ವಾಗತಿಸಬೇಕಾಗಿ ವಿನಂತಿಸ್ತಾರೆ. ಸರ್ ಇಂದು ಶರಣೆ ಮೀನಾಕ್ಷಿ ಶರಣ ಶಂಕರ್ ಶಿವಪ್ಪ ಕಂಬಾರ್ ಇವರ ಸುಪುತ್ರನಾದ ಅಷ್ಟಾವರಣ ಸಂಪನ್ನ ಡಾಕ್ಟರ್ ಮಹಾಂತೇಶ್ ಅವರೊಂದಿಗೆ ಶರಣೆ ಮೀನಾಕ್ಷಿ ಶರಣ ಶ್ರೀಶೈಲ ನಾಗಪ್ಪ ಹಟ್ಟಿವಳಿ ಸಾಕಿನ್ ಚಿಕ್ಕ ಹಟ್ಟಿವಳಿ ಇವರ ಸುಪುತ್ರಿಯಾದ ಅಷ್ಟಾವರಣ ಸಂಪನ್ನೆ ಡಾಕ್ಟರ್ ಆರತಿ ಅವರೊಂದಿಗೆ ನಡೆಯುವಂಥ ಈ ಕಲ್ಯಾಣ ಮಹೋತ್ಸವಕ್ಕೆ ಕಡತನ ಹಾಗೂ ಚಿಕ್ಕ ಹಟ್ಟಿವಳಿ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳು ತಾವೆಲ್ಲ ಆಗಮಿಸಿದ್ದೀರಿ. ತಮಗೂ ಕೂಡ ಕಂಬಾರ್ ಬಂಧುಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೊತೆಗೆ ಕಂಬಾರ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೀಗ ಪೂಜ್ಯರ ಆಶೀರ್ವಚನದೊಂದಿಗೆ ಇಂದಿನ ಈ ಕಲ್ಯಾಣ ಮಹೋತ್ಸವ ವಚನ ಮಾಂಗಲ್ಯ ಕಾರ್ಯಕ್ರಮ ಇದೀಗ ಪ್ರಾರಂಭ ಆಗ್ತಾ ಇದೆ. ನೀನೊಲಿದರೆ ಕೊರಡು ಕೊನುರುವುದಿಲ್ಲ, ನೀನೊಲಿದರೆ ಬರಡು ಭಯನಾಗುವುದಿಲ್ಲ, ನೀನೊಲಿದರೆ ವಿಷವೆಲ್ಲವೂ ಅಮೃತವಾಗುವುದಿಲ್ಲ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ಬಸವ ತಂದೆಯನ್ನು ಸ್ಮರಿಸಿ ಬಸವ ತಂದೆಯನ್ನು ಸ್ಮರಿಸಿ ಈ ದಿವಸ ಶರಣರಾದಂಥ ಡಾಕ್ಟರ್ ಮಹಾಂತೇಶ್ ಮತ್ತು ಡಾಕ್ಟರ್ ಆರ್ತಿಯವರ ಈ ಕಲ್ಯಾಣ ಮಹೋತ್ಸವದಲ್ಲಿ ಉಪಸ್ಥಿತರಿರುವಂತಹ ಮಹಾಂತೇಶ್ ಅವರ ತಂದೆ ತಾಯಿಗಳು ಹಾಗೂ ಆರ್ತಿಯವರ ತಂದೆ ತಾಯಿಗಳವರಲ್ಲಿ ಡಾಕ್ಟರ್ ಮಹಾಂತೇಶ್ ಅವರವರ ಎಲ್ಲ ಬಂಧು ಬಳಗದವರಲ್ಲಿ ಹಾಗೂ ಆರ್ತಿಯವರ ಮನೆತನದ ಬಂಧು ಬಳಗದವರಲ್ಲಿ ಇಲ್ಲಿ ನೆರೆದಿರುವ ಎಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ನಮ್ಮ ಡಾಕ್ಟರ್ ಮಹಾಂತೇಶ್ ಅವರ ವಿವಾಹ ಕಲ್ಯಾಣ ಮಹೋತ್ಸವ ಇಡೀ ನಾಡಿನಾದ್ಯಂತ ಅವರ ಆಮಂತ್ರಣ ಪತ್ರಿಕೆ ಬಹಳ ದೊಡ್ಡ ಸುದ್ದಿ ಮಾಡಿ ಬಹಳ ಮುಖ್ಯವಾಗಿ ಇಲ್ಲಿ ಕುಳಿತವರಿಗೆ 4 ಮಾತು ಅಷ್ಟೇ, ಹೆಚ್ಚು ಮದುವೆ ಮಾತನಾಡೋದಿಲ್ಲ ನಾವು. ಕಾರಣ 9 ಗಂಟೆ ಇಲ್ಲ, ಪುನಃ ಅವರು ಬೆಳಿಗ್ಗೆ ಅರಿಶಿನ ಮುಗಿಬೇಕು, ಬೆಳಿಗ್ಗೆ ಅರಿಶಿನ ಮುಗಿಬೇಕು, 9 ಗಂಟೆಗೆಲ್ಲ ಮಾಂಗಲ್ಯ ಮುಗಿಬೇಕು, ಬೆಳಿಗ್ಗೆ 9:30ಗೆಲ್ಲ ಮುಗಿದೋಗ್ಬಿಡ್ಬೇಕು. ಯಾಕಂದ್ರೆ 12 ಗಂಟೆಗೆ ಪುನಃ ದೈವದ ಅಕ್ಕಿ ಕಾಳಿರೋದರಿಂದ ಟೈಮ್ ಮೇಂಟೈನ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಹೆಚ್ಚು ಮಾತನಾಡೋದು. ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ನೀವೆಲ್ಲರೂ, ಮಾನವ ಜನಾಂಗದ ನಾಗರಿಕತೆಯ ಬೇರೆ ಕುಟುಂಬ. ಬಹಳ ಅತಿ ಅದ್ಭುತವಾದಂತಹ ಧರ್ಮ ಯಾವುದಾದ್ರೂ ಇದ್ರೆ ಈ ಜಗತ್ತಿನಲ್ಲಿ ಸನ್ಯಾಸ ಧರ್ಮಕ್ಕಿಂತ ಶ್ರೇಷ್ಠವಾದ ಧರ್ಮ ಅಂದ್ರೆ ಕುಟುಂಬ ಧರ್ಮ.
ಸನ್ಯಾಸ ಧರ್ಮ ಅವರವರ ಐಚ್ಛಿಕ ವಿಷಯ. ನಾವು ಇಷ್ಟಪಟ್ಟು ಸನ್ಯಾಸಿ ಆಗ್ತೇವೆ. ಆದರೆ ಕುಟುಂಬ ಧರ್ಮ ಅನ್ನತಕ್ಕಂಥದ್ದು ಇದೆಯಲ್ಲ, ಅದು ಮನುಷ್ಯ ಸಮಾಜದ ನಾಗರಿಕತೆಯ ಬೇರು. ಈ ಜಗತ್ತಿನಲ್ಲಿ ಎಲ್ಲಾ ಬೇರಿಗೆ ರೋಗ ಬಂದರೂ ಔಷಧಿ ಕೊಟ್ಟು ಬದಲಾವಣೆ ಮಾಡಬಹುದು, ಆದರೆ ಕುಟುಂಬ ಧರ್ಮದ ಬೇರಿಗೆ ರೋಗ ಬರಬಾರದು. ಯಾವ ಕುಟುಂಬ ಧರ್ಮಕ್ಕೆ ಬೇರಿಗೆ ರೋಗ ಬರ್ತದೆ ಅವತ್ತು ಮನುಷ್ಯನ ನಾಗರಿಕತೆ ಅವನತಿ ಪ್ರಾರಂಭ ಆಯಿತು ಅಂತ ಅರ್ಥ. ಕಾರಣ ಕುಟುಂಬ ಅನ್ನತಕ್ಕಂಥದ್ದೇ ಈ ದೇಶದ ಬುನಾದಿ. ನಾಗರಿಕತೆಗೆ, ಸಂಸ್ಕೃತಿಗೆ, ಪರಂಪರೆಗೆ, ಕೃಷಿಗೆ, ಶ್ರಮಿಕ ವರ್ಗದವರಿಗೆ, ಸಂಸ್ಕೃತಿ ಸಂಸ್ಕಾರಕ್ಕೆ ಎಲ್ಲದಕ್ಕೂ ಮುಖ್ಯವಾದಂತಹ ಬೇರು ಯಾವುದಾದರೆ ಅದು ಕುಟುಂಬ. ಹಾಗಾಗಿ ಮದುವೆ ಅನ್ನತಕ್ಕಂತಹ ಕುಟುಂಬ ಧರ್ಮಕ್ಕೆ ಕಾಲಿಡುವಂತಹ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಮದುವೆ ಮಾಡತಕ್ಕಂತಹ ಕುಟುಂಬದವರಿಗಾಗಲಿ, ಮದುವೆ ಅನ್ನತಕ್ಕಂಥದ್ದು ಕೇವಲ ಒಂದು ಜೀನ್ಸಿನ ಕರುಳು ಬಳ್ಳಿಯ ಪರಂಪರೆಯನ್ನು ಹಬ್ಬಿಸುವಂತಹ ವ್ಯವಸ್ಥೆ ಅಲ್ಲ. ಅಥವಾ ಕುಟುಂಬ ಅನ್ನತಕ್ಕಂಥದ್ದು ಯಾವುದೋ ಒಂದು ಮದುವೆ ಅನ್ನತಕ್ಕಂಥದ್ದು ಎಂಟರ್ಟೈನ್ಮೆಂಟ್ ಅಲ್ಲ. ಕುಟುಂಬ ಅನ್ನತಕ್ಕಂತಹ ಧರ್ಮಕ್ಕೆ ಅವರು ಕಾಲಿಡ್ತಾ ಇದ್ದಾರೆ ಅಂತಂದ್ರೆ ಬಹಳ ದೊಡ್ಡ ಜವಾಬ್ದಾರಿತವಾದಂತಹ ಹಡಗಿನ ಹತ್ತಿರ ಅವರು ಬರ್ತಾ ಇದ್ದಾರೆ ಅಂತ ಅರ್ಥ. ಅವರಾಗಲಿ, ನೀವಾಗಲಿ, ಅಥವಾ ಆಗುವವರಾಗಲಿ ಇದನ್ನು ಗಮನದಲ್ಲಿ ಇಟ್ಬೇಕು. ಬಹಳ ಜನರಿಗೆ ಮದುವೆ ಅಂತಂದ್ರೆ ಇಟ್ ಇಸ್ ಫಿಸಿಕಲ್ ಸೆಕ್ಸ್ ಹ್ಯಾಪಿನೆಸ್ ಅಂತ ತಿಳಿದಿರ್ತಾರೆ ಅಷ್ಟೇ. ಮದುವೆ ಅನ್ನತಕ್ಕಂಥದ್ದು ಇಟ್ ಈಸ್ ಫಿಸಿಕಲ್ ಸೆಕ್ಸ್ ಹ್ಯಾಪಿನೆಸ್ ಅಂತ ತಿಳಿದಿರ್ತಾರೆ. ಅದೊಂದು ಕ್ಷಣಿಕದ ಸುಖ ಅಂತ ಅದನ್ನ ಎಂದು ನಾವು ತಿಳಿದುಕೊಳ್ಳಬಾರದು. ಬಹಳ ಜನರಿಗೆ ಮದುವೆ ಅನ್ನತಕ್ಕಂಥ ಶಬ್ದದ ಪದದ ಅರ್ಥವೇ ತಿಳಿದಿಲ್ಲ ಅವರಿಗೆ. ಕುಟುಂಬ ಅಂದ್ರೆ ಏನು ಅನ್ನತಕ್ಕಂಥದ್ರಿಂದ ದೂರ ಸರಿದಿದ್ದೇವೆ ನಾವು. ನೋಡಿ, ಜಗತ್ತಿನೊಳಗಡೆ ಬಂದಂತ ಎಲ್ಲ ಮಹಾತ್ಮರು ಗೃಹಸ್ಥ ಜೀವನದಿಂದ ಸನ್ಯಾಸ ಜೀವನಕ್ಕೆ ಹೋಗಬೇಕು ಅಂತ ಹೇಳುದು ಈ ದೇಶದ ವೈದಿಕ ಸಂಸ್ಕೃತಿಯ ಪರಂಪರೆ. ಕಾರಣ ಕೊನೆಗೆ ಮುಕ್ತಿ ಸಂಸಾರದಕ್ಕಿಂತ ಸನ್ಯಾಸಿಯವೇ ಶ್ರೇಷ್ಠ ಅಂತ ಹೇಳುದು. ಯೌವನ, ಗೃಹಸ್ಥ, ಸನ್ಯಾಸ, ಕೊನೆಗೆ ವಾನಪ್ರಸ್ಥ, ಇದು ಶ್ರೇಷ್ಠ ಅಂತ ಹೇಳುದು. ಆದ್ರೆ ಎಲ್ಲರೂ ಇದನ್ನೇ ಪ್ರತಿಪಾದನೆ ಮಾಡುವಂತ ಸಂದರ್ಭದಲ್ಲಿ ಎಂದೋ ಒಂದು ಕಡೆ 1000 ವರ್ಷದ ಹಿಂದೆ ಇದನ್ನು ಬಹಳ ಚೆನ್ನಾಗಿ ಈ ದೇಶವನ್ನು ಉಳಿಬೇಕು ಅಂತ ವಿಚಾರ ಮಾಡಿರ್ತಕ್ಕಂಥವರು ಗೃಹಸ್ಥದಿಂದ ಸನ್ಯಾಸಾಶ್ರಮಕ್ಕೆ ಹೋಗಿಬಿಡ್ರಿ ಅಂತ ಅನ್ನತಕ್ಕಂಥ ಮಾತು ಇದೆಯಲ್ಲ, ಹಾಗಾದ್ರೆ ಗೃಹಸ್ಥ ಧರ್ಮದಿಂದ ಸನ್ಯಾಸ ಧರ್ಮವೇ ಶ್ರೇಷ್ಠ ಅಂತ ನೀನು ಹೇಳೋದಾದ್ರೆ ಈ ಸನ್ಯಾಸನ ಕೊಟ್ಟಂತ ಗೃಹಸ್ಥ ಧರ್ಮ ಹೇಗೆ ಉಳಿಬೇಕು ಅಂತ ಚಿಂತನೆ ಮಾಡಿದವರೇ ಬಸವಾದಿ ಪ್ರಮುಖ. ಬಹಳ ದೊಡ್ಡ ಪರಂಪರೆಯನ್ನು ಹುಟ್ಟಾಕು ಬಸವಾದಿ ಪ್ರಮುಖ. ನೋಡಿ, 3 ಅರ್ಥವನ್ನ ಕೊಡ್ತಾ ಹೋಗ್ತೇವೆ. ನಮ್ಮ ಮೂಲ ಪರಂಪರೆಯಲ್ಲಿ ಧನ್ಯೋ ಗೃಹಸ್ಥ ಧರ್ಮ, ಅದು ಧನ್ಯ ಅಂದ್ರೆ ಅಷ್ಟೇ. ಧನ್ಯೋ ಗೃಹಸ್ಥ ಧರ್ಮ ಅಂತ ಹೇಳುದು, ಅದಕ್ಕೆ ಧನ್ಯ. ಶರಣರು ಬಂದು ಅದಕ್ಕೆ ಏನ್ ಹೇಳಿದ್ರು, ಸತಿಪತಿಗಳು ಒಂದಾದ ಭಕ್ತಿ ಹಿತ ಅಂತ ಹೇಳಿದ್ರು. ಅಲ್ಲಿ ಧನ್ಯ ಅಂದ್ರೆ ಇಲ್ಲಿ ಹಿತ, ಅದನ್ನಲ್ಲಿ ಧನ್ಯ ಅಂತ ಹೇಳಿದ್ರು, ಇದನ್ನು ಹಿತ ಅಂತ ಹೇಳಿದ್ರು.
ಧರ್ಮದ ಬಗ್ಗೆ ಅರಿವಿಲ್ಲದ ನಾಗರಿಕತೆಯನ್ನೇ ಹಾಳು ಮಾಡ್ಕೊಳ್ತಾ ಇದ್ದೇವೆ ನಾವು. ಸರ್ಕಾರದ ಕಡೆನೇ ಹೋಗ್ತಾ ಇಲ್ಲ ನಾವು. ಬರೀ ಇಟ್ ಇಸ್ ವಾಟ್ ಈಸ್ ಲೈಫ್, ಲೈಫ್ ಇಸ್ ಅಂಡ್ ಡ್ಯಾನ್ಸ್ ಅಂಡ್ ಎರಡು ಜೀವಗಳು ಇಲ್ಲಿ ಕುಳಿತಿದ್ದಾರಲ್ಲ, ಈ ಎರಡು ಜೀವಗಳ ಸಂಸ್ಕೃತಿ ಸಂಸ್ಕಾರ ಎಷ್ಟು ಸಾವಿರ ವರ್ಷದವರೆಗಿದೆ ಅಂದ್ರೆ, ಸುಮಾರು ಈ ಮನುಷ್ಯ ಸಮಾಜದ ನಾಗರಿಕತೆ ಯಾವಾಗ ಪ್ರಾರಂಭ ಆಯಿತು ಅಲ್ಲಿಂದನೂ ಇಲ್ಲಿಯವರೆಗೆ ಅದರೊಳಗಡೆ ಸಂಸ್ಕಾರ ಇದೆ. ಡೆವಲಪ್ಮೆಂಟ್ ಆಗ್ತದೆ, ಪ್ರಯೋಗಶೀಲತೆಗೆ ಒಳಪಡುತ್ತದೆ, ವಿಜ್ಞಾನ ಸಮ್ಮತವಾಗಿ ಪರಿವರ್ತನೆ ಆಗ್ತದೆ, ಸಾಮಾಜಿಕ ಸಮ್ಮತವಾಗಿ ಪರಿವರ್ತನೆ, ಆಧ್ಯಾತ್ಮದ ವ್ಯವಸ್ಥೆ ಒಳಗಡೆ ಪರಿವರ್ತನೆ, ಶಿಕ್ಷಣ ಮತ್ತು ಆರೋಗ್ಯದ ಕಡೆಗೆ ಪರಿವರ್ತನೆ ಬರ್ತದೆ. ಮತ್ತು ಡಾಕ್ಟರ್ ಮಹಾಂತೇಶ್ ಅವರು ಕುಳಿತಿದ್ದಾರೆ ಅಂತಂದ್ರೆ, ಈ ವಯಸ್ಸಿಗೆ ಆ ಮನುಷ್ಯನಿಗೆ ಸಂಸ್ಕೃತಿ, ಸಂಸ್ಕಾರ, ವಿಚಾರ, ಸಮಾಜ, ಧರ್ಮ, ಜಾಗೃತಿ, ಚಿಂತನೆ ಎಲ್ಲವೂ ಒಳಗೊಳ್ಳಬೇಕಾದ್ರೆ ಅದು ಬಹಳ ವರ್ಷದಿಂದ ಆ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರದ ಜೀನ್ಸ್ ಒಳಗಿರ್ತದೆ, ಬಹಳ ದೂರ ಇರ್ತದೆ, ಬಹಳ ದೀರ್ಘವಾಗಿ ಅದು ಕೆಲಸ ಮಾಡ್ತಾ ಇರ್ತದೆ. ಸೈನ್ಸ್ ನೋಡ್ಬೇಕಷ್ಟೇ, ಅದನ್ನ ವಿಜ್ಞಾನ ಸಮ್ಮತವಾಗಿ ನೋಡಬೇಕು. ಯಾವುದೋ ಕಾಲದಲ್ಲಿ ಪುಣ್ಯ ಮಾಡಿದರೆ ಅದಕ್ಕಾಗಿ ಇಂಥ ಹುಡುಗಿ ಸಿಗ್ತಾರೆ, ಯಾವುದೋ ಕಾಲದಲ್ಲಿ ಪುಣ್ಯ ಮಾಡಿದರೆ ಅದಕ್ಕಾಗಿ ಈ ಥರ ಬುದ್ಧಿ ಬಂದಿದೆ, ಇರೋದಿಲ್ಲ. ಅದು ಯಾವುದೋ ಹಿಂದಿನ ಜನ್ಮದೊಳಗಡೆ ಆ ಜೀನ್ಸಿಗೆ ಒಂದು ಒಳ್ಳೆಯ ಸಂಸ್ಕಾರ ದೊರೆತಿತ್ತು. ಆ ಸಂಸ್ಕಾರವನ್ನು ಹೊತ್ತುಕೊಂಡು ಬಂದ ಕೂಡಲೇ ಆ ಸಂಸ್ಕಾರಕ್ಕೆ ಪರಿಸರ ದೊರಕಿತು ಅಂದರೆ ಆ ಸಂಸ್ಕಾರ ತನ್ನ ಬದುಕಿನ ವಿಚಿತ್ರವಾದಂಥ ಬದುಕಿನೊಳಗಡೆ ವಿಶೇಷವಾದ ಬದುಕನ್ನು ಎತ್ತಿಕೊಳ್ಳುತ್ತೆ, ಬಹಳ ಅತಿ ಅದ್ಭುತವಾಗಿ ಎತ್ತಿಕೊಳ್ಳುತ್ತೆ. ಹಾಗೆ ಎತ್ತಿಕೊಳ್ಳುವಂತಹ ವ್ಯವಸ್ಥೆ ಒಳಗಡೆ ನಿಂತುಕೊಳ್ಳುವಂತಕ್ಕಂತಹ ಬದುಕಿದೆಯಲ್ಲ, ಆ ಬದುಕನ್ನು ನೋಡಿದವರೇ ಬಸವಾದಿ ಪ್ರಮುಖ. ಅದಕ್ಕೆ ನಾನು ಇಲ್ಲಿ ಕೂತವರಿಗೆ ಕುಟುಂಬ ಮಾತನ್ನು ಹೇಳ್ತೀನಿ. ಅಂತ ಹೇಳಿದ್ರೆ ಒಂದು ಎಲ್ಲೊಂದು ಹುಡುಗ ಮಾಡೋದಲ್ಲ, ಮದುವೆ ಹಾಗಿರೋದಿಲ್ಲ. ಅಲ್ಲಿ ಎರಡು ಜೀವಗಳು ಕುಳಿತಿದೆ, ಮಹಾಂತೇಶ್ ಅವರ ತಂದೆ ತಾಯಿಗಳು, ಆರ್ತಿಯವರ ತಂದೆ ತಾಯಿಗಳು ಕುಳಿತಿದ್ದಾರೆ. ಮಹಾಂತೇಶನ ತಂದೆ ಆಗಲಿ ಅದು ಸಂಸ್ಕೃತಿ ಸಂಸ್ಕಾರದ ಯಾವುದೋ ಒಂದು ಸುಂದರವಾದ ಬೇರು. ಆ ಬೇರಿಗೆ ಮಹಾಂತೇಶ್ ಅವರ ತಾಯಿ ಎಲ್ಲಿಂದೋ ಬಂದು ಹೂವು ಹಾಕ್ತಾರೆ. ಆ ಹೂವಾಗಿರ್ತಕ್ಕಂಥ ತಾಯಿ ಬೇರಿಗೆ ಯಾವಾಗ ಹೊಂದ್ಕೊಳ್ತದ, ಅವೆರಡರಿಂದ ಕೂಡಿರ್ತಕ್ಕಂಥ ಒಂದು ಸುಂದರವಾದಂತಹ ಮಗು ಹುಟ್ಟಿದ ಕೂಡಲೇ ಆ ಮಗುಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಸರವನ್ನು ಕಲ್ಪಿಸುವ ಶಕ್ತಿ ಅದರೊಳಗಿದ್ರೆ ಮಾತ್ರ ಅದು ಬಹಳ ಜನರಿಗೆ ಜಗತ್ತಿನ ವಿಸ್ಮಯವಾದಂಥ ಜೀವನದ ಗುಟ್ಟುಗಳು ಗೊತ್ತಿಲ್ಲ. ಬಹಳ ಜನರಿಗೆ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಬದುಕು ಅಂತಂದ್ರೆ ಒಂದಿಷ್ಟು ಓದಿ ಬಿಟ್ರೆ ನಮ್ಮ ಬದುಕು ಬದಲಾಗ್ತದೆ ಅಂತ. ಬಹಳ ಓದಿದ್ರೆ ನಮ್ಮ ಬದುಕು ಬದಲಾಗ್ತದೆ. ಬಹಳ ಜನರಿಗೆ ಕಷ್ಟ ಅಂದ ಕೂಡಲೇ ಏನಂತಂದ್ರೆ, ಶಿಕ್ಷಣದಿಂದ ಜೀವನ ಬದಲಾವಣೆ ಆಗಬಹುದು. ಶಿಕ್ಷಣದಿಂದ ಜೀವನ ಬದಲಾವಣೆ ಆಗೋದಿಲ್ಲ. ಸೈಕಲ್ ಹೋಗಿ ರಾಯಲ್ ಎನ್ಫೀಲ್ಡ್ ಬರ್ಬೋದು ಸಂಬಳದಿಂದ, ಗುಡಿಸಲು ಹೋಗಿ ಅರಮನೆ ಬರಬಹುದು, ಕಾಟನ್ ಸೀರೆ ಹೋಗಿ ಮೈಸೂರು ಸಿಲ್ಕ್. ಹಣ ಕೊಡುತ್ತೆ, ಫ್ಯಾಷನ್ ಕೊಡುತ್ತೆ, ಮನೆ ಕೊಡುತ್ತೆ, ಕೈಗೆ ವಾಚ್ ಕೊಡುತ್ತೆ, ಗಾಡಿ ಕೊಡುತ್ತೆ. ಆದರೆ ಒಳಗಡೆ ಬದುಕಿಗೆ ಬೇಕಾದಂಥ ಸಂಸ್ಕಾರ ಕೊಡೋದಿಲ್ಲ ಹಣ. ಆ ರೀತಿ ಆಗಿರೋದಕ್ಕಾಗಿ ಮಕ್ಕಳೆಲ್ಲರೂ ಸ್ವೇಚ್ಛಾಚಾರಿಗಳು. ಇವತ್ತಿನ ಶಿಕ್ಷಣ ಆಧುನಿಕತೆಗೆ ಬಂದಿರೋದಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಮಾಜದ ವ್ಯವಸ್ಥೆ ಒಳಗಡೆ ಸರಿದು ನಿಂತಿರ್ತಕ್ಕಂಥ. ಆದರೆ ಮಹಾಂತೇಶನವರ ತಂದೆ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಇದೆಯಲ್ಲ, ಅದು ಡಾಕ್ಟರೇಟ್ ಶಿಕ್ಷಣ ಅಲ್ಲ. ಆರ್ತಿಗೆ ಬಂದಿರತಕ್ಕಂಥ ಶಿಕ್ಷಣ ಇದೆಯಲ್ಲ, ಅದು ಡಾಕ್ಟರೇಟ್ ಶಿಕ್ಷಣ ಅಲ್ಲ. ಅದು ಡಾಕ್ಟರೇಟ್ ಶಿಕ್ಷಣ ಅಲ್ಲ. ಅದು ಯಾವುದೋ ಒಂದು ಪರಂಪರೆ ಒಳಗಡೆ ಬಂದಿರತಕ್ಕಂಥ ಶಿಕ್ಷಣ ಅಲ್ಲ. ಅದು ಪರಂಪರಾಗತವಾಗಿ ಬಂದಿರತಕ್ಕಂಥ ಕುಟುಂಬದೊಳಗಡೆ ಇರತಕ್ಕಂಥ ಶಿಕ್ಷಣ ಇದೆಯಲ್ಲ. ಏನಿ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರವಟ್ಟೆ ಒಡೆಯುವುದೇ, ಕೊಡಲಿಲ್ಲದಿರ್ದೊಡೊಂದು ಗುಣವಿಲ್ಲದಿರ್ದಡೆ ಕೆಡವಿ ಮೂಕ ಕೊಯ್ವದೆ ಮಾಣ್ಬನೇ ನಮ್ಮ ಕೂಡಲ ಸಂಗಮ ದೇವ. ಅದ್ಭುತವಾದ ಶಿಕ್ಷಣ ಇದೆ ಅಂತ.
ಮಹಾಂತೇಶ್ ಅವರ ಅಜ್ಜಿ BA ಮಾಡಿಲ್ಲ, B.Ed ಮಾಡಿಲ್ಲ, ಡಾಕ್ಟರೇಟ್ ಮಾಡಿಲ್ಲ ಆಕೆ. ಅಥವಾ ನಿಮ್ಮ ತಂದೆ ತಾಯಿಗಳು ಡಾಕ್ಟರೇಟ್ ಮಾಡಿದವರಲ್ಲ, BA ಮಾಡಿದವರಲ್ಲ. ಆದರೆ ಅವರಿಬ್ಬರನ್ನ ಹೆಂಗ್ ಸಾಕ್ಯಾರ ಅಂದ್ರ ಸಂಸ್ಕೃತಿ ಸಂಸ್ಕಾರ. ದಟ್ ಈಸ್ ಅದೇ ಶಿಕ್ಷಣ. ಶಿಕ್ಷಣ ಅಂದ್ರೆ ಇನ್ನೇನು ಅಲ್ಲ. ಬಹಳ ಜನ ಬಡತನಕ್ಕಾಗಿ ಶಿಕ್ಷಣ ಓದ್ತಾರ್ರಿ. ಬಡತನಕ್ಕೆ ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ದೇಶಿಗೆ ಹೆಂಡ್ರ ಚಿಂತೆ ಆಗೈತು. ಹೆಂಡ್ರ ಆದಮೇಲೆ ಮಕ್ಕಳ ಚಿಂತೆ. ಯಾರಪ್ಪ? ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಈ ಚಿಂತೆಗಳ ಸಾಲಿನೊಳಗಡೆ ಮನುಷ್ಯನ ಬದುಕಿರ್ತದೆ ಹೊರತು ಆನಂದದ ವ್ಯವಸ್ಥೆ ಒಳಗಡೆ ಮನುಷ್ಯನ ಬದುಕಿರೋದಿಲ್ಲಲ್ಲ. ಬಹಳ ಜನ ಮನೆಯೊಳಗಡೆ ಶ್ರೀಮಂತಿಕೆ ಇದೆ, ಸಂಪತ್ತು ಬಂದಿದೆ, ವಿದ್ಯಾವಂತರಾಗಿದ್ದೀರಿ, ಬುದ್ಧಿವಂತರಾಗಿದ್ದೀರಿ, ಹಣ ಬಂದಿದೆ, BMW ಕಾರ್ ಇದೆ. ಆದರೆ ಮನೆಯೊಳಗಡೆ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಯಾಕೆ? ಓಲ್ಡ್ ಪೀಪಲ್ ಅವರ ಕಲ್ಲ ಧಕ್ಕೆ ಅಂತೆ. ಯಾರಿಗೆ ಮದುವೆ ಮಾಡಿಕೊಂಡು ಹುಡುಗ ಹುಡುಗಿನಿಗೆ ಹಿರಿಯರ ಮನೆಯಲ್ಲಿದ್ದರೆ ಸುಖ ಕಡಿಮೆ ಆಗ್ತದ. ಇವತ್ತಿನ ಶಿಕ್ಷಣದ ತಲೆಯಲ್ಲಿರ್ತಕ್ಕಂಥ ಮಿರುಳುಗಳು, ಇವತ್ತಿನ ಶಿಕ್ಷಣವನ್ನು ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳು. ನಾನು ಇವರಿಬ್ಬರ ಮದುವೆನ ಯಾಕೆ ಒಪ್ಕೊಂಡಿದ್ದೇನೆ ಅಂತಂದ್ರೆ ಅವರಿಬ್ಬರು ಆದರ್ಶ ಇದ್ದಾರೆ, ಮುಂದುವರೆದು ಅವರ ತಂದೆ ತಾಯಿಗಳು ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಿಂತು ಮದುವೆ ಮಾಡ್ತಾ ಇರ್ತೇವೆ ನಾವು. ಬಹಳ ಜನರ ಮನೆಯಲ್ಲಿ ಇದೆ ಅಂತ ಹೇಳೋದಿಲ್ಲ. ಇವತ್ತಿನ ದಿನಮಾನ ಕಾಲದಲ್ಲಿ ಹುಡುಗನ ಮನೆಯವರು ಹುಡುಗಿ ನೋಡ್ಲಿಕ್ಕೆ ಬಂದಾಗ ಹುಡುಗಿ ಕೇಳ್ತಾಳಂತೆ, ಹುಡುಗನವ್ರ ಅವ್ವ ಹೋಗಿದ್ರೆ ಮದುವೆ ಆಗ್ತೀನಿ. ನೀಚತನದ ಶಿಕ್ಷಣ ಇದು. ಅತ್ತೆ ಬೇಡ, ಮಾವ ಬೇಡ, ತಂಗಿ ಬೇಡ, ಅಕ್ಕ ಬೇಡ, ಕಾಕ ಬೇಡ, ಬಂಧು ಬೇಡ, ಬಳಗ ಬೇಡ, ಅವಿಭಕ್ತ ಕುಟುಂಬವೇ ಬೇಡ. ನಾವಿಬ್ಬರೇ ಮೇಡ್ ಫಾರ್ ಈಚ್ ಅದರ್ಸ್. तेरे मेरे बीच में कैसा है बंद. तेरे मेरे बीच में कैसा है ये बंधन. ತಾರಲ್ಲ ಅವರೆಷ್ಟು ಕಷ್ಟ. ಆರ್ತಿನ ರೆಡಿ ಮಾಡ್ಬೇಕಾರೆ ಕಷ್ಟಪಟ್ಟಿರು. ಹಾಗಾದರೆ ಇವರಿಬ್ಬರು ಮುಂದೆ ಈ ಸಮಾಜಕ್ಕೆ ಇವರಿಬ್ಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತ ಅರ್ಥ ಮಾಡಿಕೊಂಡು ತಾಲಿ ಕಟ್ಟಿ ಸಮಾಜಕ್ಕೆ ನಮ್ಮ ತಂದೆ ತಾಯಿಗಳು, ನಮ್ಮ ಮನೆತನಗಳು, ನಮ್ಮ ಬಂಧುಗಳು, ನಮ್ಮ ಬಳಗಗಳು ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿತವಾದಂತಹ ಸಮಾಜಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ ಅನ್ನತಕ್ಕಂಥದ್ದೇ ಕುಟುಂಬ ಧರ್ಮದ ಒಂದು ದೊಡ್ಡ ಸಾಧನೆ ಅಂತ ಅರ್ಥ ಮಾಡಿಕೊಡ್ಬೇಕು. ಆಗೋದೇನು ತಪ್ಪ ಅಂದ್ರೆ ಮಂತ್ರ ಹೇಳೋದವ್ರು ಮಂತ್ರ ಅಕ್ಕಿ ಹೋಗಿತ್ತಾರ ಹಂಗಿತ್ತು. ಎಷ್ಟು ಜವಾಬ್ದಾರಿ ಇರಬೇಕು. ಜವಾಬ್ದಾರಿ ಹೋಯ್ತು, ಜವಾಬ್ದಾರಿನೇ ಹೋಯ್ತಲ್ರಿ. ನಾವಿಬ್ರು ಚೆನ್ನಾಗಿದ್ರೆ ಸಾಕು. ಅರ್ಥದ ಜೀವ. ನಾವಿಬ್ರು ಬಹಳ ಚೆನ್ನಾಗಿ ಬದುಕಿದ್ರೆ ಸಾಕು. ಅರ್ಥದ ಆಗೋದಿಲ್ಲ. ಮಹಾಂತೇಶ ಆಗಲಿ, ಆರ್ತಿ ಆಗಲಿ, ಮಹಾಂತೇಶನ ತಂದೆ ತಾಯಿಯನ್ನ ಹೇಗೆ ನೋಡ್ಕೊಳ್ಬೇಕಂತಂದ್ರೆ ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಶ್ರೇಷ್ಠ ಅಂತ ಹೇಳ್ತೇವೆ. ಸುಖಕ್ಕೆ 108 ಜಾಗ, ಹಡದ ಹೊಟ್ಟೆ ಸಿಗುವುದಿಲ್ಲ. ಸುಖಕ್ಕೆ 108 ದಾರಿ, ತಂದೆ ತಾಯಿಗಳು ಸಿಗುವುದಿಲ್ಲ. ತಂದೆ ತಾಯಿಗಳ ಧರ್ಮವನ್ನು ಉಳಿಸುವುದೇ ಕುಟುಂಬ ಧರ್ಮ. ತಂದೆ ತಾಯಿಗಳನ್ನ ಪ್ರಾರ್ಥನೆಯಿಂದ ನೋಡಿಕೊಳ್ಳುವುದೇ ನಿಮ್ಮ ಮನಸ್ಸಿನ ಧರ್ಮ. ಮನೆಗೆ ಬಂದ ಸೊಸೆಯನ್ನ ಅತ್ತೆ ಮಾವಂದಿರು ಮಗಳಾಗಿ ನೋಡಬೇಕು,
ಮದುವೆ ಮಾಡಿಕೊಂಡಂಥ ಗಂಡ ಹೆಂಡತಿಯನ್ನು ಭೋಗದ ಗೊಂಬೆಯಾಗಿ ನೋಡಬಾರ್ದು, ಮಕ್ಕಳಿಡುವ ಯಂತ್ರವಾಗಿ ನೋಡಬಾರ್ದು, ಕೆಲಸ ಮಾಡುವ ಆಳಾಗಿ ನೋಡಬಾರ್ದು. ಆರ್ತಿ ನನ್ನ ತಾಯಿ ಅಂತ ತಿಳಿದುಕೊಂಡ್ರೆ ಮಹಾಂತೇಶ ಉಳಿತಾನೆ ಅನ್ನತಕ್ಕಂಥ ಭಾವ ಅಲ್ಲಿ ಇರಬೇಕಾಗ್ತದೆ ಈ ಜಗತ್ತಿನೊಳಗಡೆ. ಸುಮ್ಮನೆ ಅಲ್ರಿ, ಏನೋ ರ್ಯಾಮಂಡ್ಸಿನ ಒಂದು ಕೋಟ್ ತಂದಂಗಲ್ಲ ಮದುವೆ. ಮೊಳಕಾಲು ಸೀರೆ ಅಲ್ಲ ಅದು, ಮೈಸೂರು ಸಿಲ್ಕಲ್ಲ, ಒಂದಿಷ್ಟು ಜ್ಯುವೆಲಕ್ಸ್ ಬಂಗಾರ ಅಲ್ಲ ಅದು ಮದುವೆ. ಉಗ್ಗಿ ಅಲ್ಲ, ಪಾನಿಪುರಿ ಅಲ್ಲ, ದೋಸೆ ಅಲ್ಲ. ಬರಲಿ MLA ಸಾಹೇಬ್ರು ಬರ್ರಿ. ಉಗ್ಗಿ ಅಲ್ಲ, ಕೂತ್ ಕೇಳಿ ಆಮೇಲೆ ಬರ್ತಾರೆ. ಉಗ್ಗಿ ಅಲ್ಲ, ಪಾನಿಪುರಿ ಅಲ್ಲ ಅದು ಮದುವೆ. ಮದುವೆಗೆ ತನ್ನದೇ ಆದಂಥ ಅರ್ಥ ಇದೆ, ಮದುವೆಗೆ ತನ್ನದೇ ಆದಂಥ ಹಿನ್ನೆಲೆ ಇದೆ, ಮದುವೆಗೆ ತನ್ನದೇ ಆದಂಥ ಪರಂಪರೆ ಇದೆ, ಮದುವೆಗೆ ತನ್ನದೇ ಆದಂತಹ ಇತಿಹಾಸ ಇದೆ. ಅದಕ್ಕಾಗಿ ಇವರಿಬ್ಬರು ಮಾನವಶಾಸ್ತ್ರದ ಪರಿಣಿತರು. ಮಾನವಶಾಸ್ತ್ರದೊಳಗಡೆ ಜೀವನವನ್ನೇ ಹೇಗೆ ಸಾಗಿಸಬೇಕು ಅಂತ ಓದಿರುವುದರಿಂದ ನನ್ನಂಥ 60 ವರ್ಷದ ಒಬ್ಬ ಸ್ವಾಮೀಜಿನ ತಿಳ್ಕೊಂಡು ಕರ್ಕೊಂಬಂದಾರ. ಇಲ್ಲಾಂದ್ರೆ ಅವ್ರು ಯಾಕೆ ಕರ್ಕೊಂಬರ್ತಾರೆ? ಯಾಕೆ ಕರ್ಕೊಂಬರ್ತಾರೆ? ಆ ಓದಿದವ್ರಿಗೆ ತಿಳಿತಿದ್ರಿ. ನೋಡ್ರಿ, ನಿಮಗೆಲ್ಲ ಒಂದು ಕಾಲದಲ್ಲಿ ಬಡವರು ಅಂದ ಕೂಡಲೇ ಏನಿತ್ತು ಅಂದರೆ, ಭಾಳ ಜನ ಏನು ಮಾಡಾರ, ಇತ್ತೀಚೆಗೆ ನೋಡ್ತಾ ಇದ್ದೀನಿ. ಮೊನ್ನೆ ಒಬ್ಬರು ಬಂದಿದ್ರು ನನ್ನ ಹತ್ರ. ಏನು ಮಾಡ್ತಾಯಿದ್ರಿ? ನಾನು ಇಂಜಿನಿಯರ್ ಆಗಿ ಸೂಪ್ರಿಡೆಂಟ್ ಆಗಿ ರಿಟೈರ್ಡ್ ಆಗಿನ್ರಿ ಅಂತ ಅವ ಅಂತಾನೆ. KEB ಒಳಗಡೆ ಅವನ ಮಗದಲ್ಲಿ, ಅವನ ಪಕ್ಕದಲ್ಲಿ ಅವನ ಮಗ ನಿಂತಾನೆ. ಅವ ಹೇಳ್ತಾನೆ, ಅಪ್ಪ ನನ್ನ ಮಗನ ಎಷ್ಟು ಚೆನ್ನಾಗಿ ಸಾಕಿದ್ದೀನಿ, ಭಾಳ ಚೆನ್ನಾಗಿ ಸಾಕಿ. ನೀವೇ ಇಲ್ರಿ, ನಾನು ಭಾಳ ಬಡತನದಿಂದ ಓದಿದ್ದೀನಿ ರೀ. ನಾನು ಶಾಲೆಗೆ ಹೋಗುವಾಗ ಹರಿದು ಚಡ್ಡಿ ಹರಿದು ಪ್ಯಾಂಟ್ ಹಾಕ್ಕೊಂಡು ಹೋಗಿ ಓದಿದ್ದೀನಿ ರೀ. ನನ್ನ ಮಗನ್ನ MBA ಮಾಡಿದ್ದೀನಿ ಅಂತ ತಂದೆ ಹೇಳ್ತಾನ. ಅವ ಹರಿದು ಚಡ್ಡಿ ಪ್ಯಾಂಟ್ ಹಾಕೊಂಡಾಗ ಅವ ಓದ್ಯಾನಂತ. ಮಗ ನನ್ನ ಎದುರಿಗೆ ನಿಂತಾನ, ಹರಿದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಅವ ನಿಂತಾನ. ಆ ಜೀನ್ಸ್ ಪ್ಯಾಂಟಿಗೆ ಎಷ್ಟು ಕೊಟ್ಟಾನವ? 6,000 ಕೊಟ್ಟಾನ ಮಗ. ಇವ ಹರಿದು ಬಟ್ಟೆ ಹಾಕೊಂಡು ಓದ್ಯಾನಂತ, ಇವ ಹರಿದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಇವ ನಿಂತಾನ. ಒಂದು ಕಾಲದಲ್ಲಿ ಹರಿದು ಚಡ್ಡಿ ನಿನಗೆ ಬಡತನ, ಇವತ್ತು ಹರಿದು ಜೀನ್ಸ್ ಪ್ಯಾಂಟ್ ಇಟ್ ಈಸ್ ಫ್ಯಾಷನ್. ವಾಟ್ ಈಸ್ ದ ಲೈಫ್? ಏನು ತೀರ್ಮಾನ ಮಾಡ್ತೀರಿ ಬಡತನಕ್ಕೆ? ಏನ್ರಿ, ಹರಿದು ಬಟ್ಟೆನ ಬಡತನ ಅಂತೀರೋ? ಬಡತನ ಅಂತ ಹೇಳೋದು ಏನು ಬಹಳ ನುಚ್ಚು ತಿಂದು ಬದುಕಿದ್ದೀನಿ ಅಂದರೆ ಬಡತನವೋ? ಅದಕ್ಕೆ ಶರಣರು ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ ಅಂತ ಹೇಳೋದು. ಮನುಷ್ಯನಿಗೆ ಎಲ್ಲದಕ್ಕೂ ಬಡತನ ಬರಲಿ, ಮನಸ್ಸಿಗೆ ಬಡತನ ಬರಬಾರದು, ಬುದ್ಧಿಗೆ ಬಡತನ ಬರಬಾರದು. ಹಾಗಾಗಿ ಮಹಾಂತೇಶವರ ಈ ಸಣ್ಣ ವಯಸ್ಸಿನಲ್ಲಿ ಆ ಸಾಮಾಜಿಕ ಚಿಂತನೆಯ ಬುದ್ಧಿ ಇದೆಯಲ್ಲ, ಅದಕ್ಕೆ ಬಡತನ ಬರದಾರ್ದಕ್ಕೇ ಇಂತಹ ಇನ್ವಿಟೇಷನ್ಗಳಾಗ್ತವೆ, ಇಂತಹ ಪತ್ರಿಕೆಗಳಾಗ್ತವೆ, ಈ ಥರದ ಮದುವೆಗಳಾಗ್ತದೆ. ಅವರ ತಂದೆ ತಾಯಿಗಳು ಇಂತಹ ಮದುವೆಗಳಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಇಂತಹ ಉಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮನೆತನದವರು ಸಂಸ್ಕೃತಿ ಸಂಸ್ಕಾರದಲ್ಲಿ ಇರ್ತಕ್ಕಂಥವರಾಗ್ತಾರೆ. ಅದಕ್ಕಾಗಿ ಇವರಿಬ್ಬರ ಬದುಕು ಚೆನ್ನಾಗಿರಲಿ ಅಂಥೇಳಿ, ಇವರ ಬದುಕು ಹೇಗಿರಬೇಕು ಅಂದರೆ ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ಅನ್ನುವ ರೀತಿಯಲ್ಲಿ ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದರೊಂದಿಗೆ ಅವರನ್ನು ಆಶೀರ್ವದಿಸಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ, ದಯಮಾಡಿ ಕೊನೆಗೆ 4 ಮಾತು. ಕೊನೆಯವರೆಗೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ. ಒಂದು ಸಂಬಂಧಗಳಲ್ಲಿ ಹೆಚ್ಚು ಕಡಿಮೆ ಮಾತುಗಳು ಬರ್ಬೋದು. ಮಾತುಗಳು ಘರ್ಷಣೆ ಆಯಿತು ಅಂತೇಳಿ ಸಂಬಂಧ ಕಳ್ಕೊಬೇಡ್ರಿ. ಎಲ್ಲರ ಮನೆಗಳಲ್ಲಿ ನಾನು ಇದನ್ನೇ ಹೇಳೋದು, ಎಲ್ಲರ ಮನಸ್ಸುಗಳಿಗೆ ಇದನ್ನೇ ಹೇಳೋದು ನಾನು. ಸಂಬಂಧ ಬಹಳ ದೊಡ್ಡದು. ಲಿಂಗವಂತನು ಲಿಂಗವಂತನ ತಪ್ಪಿಂಗೆ ಮುನಿಯವನಲ್ಲದೆ ಪ್ರಾಣಕ್ಕೆ ಮುನಿಯ ಅನ್ನತಕ್ಕಂಥ ಮಾತಿದೆ ನಮ್ಮಲ್ಲಿ. ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೊಳ್ರಿ. ಮನೆಯೊಳಗಡೆ ಅಜ್ಜಿ ಇರಲಿ, ದೊಡ್ಡವ ಇರಲಿ, ಮಕ್ಕಳಿರಲಿ. ಇವತ್ತಿನ ಹೆಣ್ಣುಮಕ್ಕಳು ಮಕ್ಕಳನ್ನು ಸಾಕುವಾಗ TV ನೋಡಿ ಊಟ ಮಾಡಿಸ್ತಾರೆ, ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾರೆ. ಮನೆಯೊಳಗಡೆ ಪ್ರಾರ್ಥನೆ ಹೋಯಿತು, ಲಿಂಗ ಪೂಜೆಗಳು ಹೋದವು, ಲಿಂಗದ ವ್ಯವಸ್ಥೆಗಳು ಹೋಯಿತು. ಮನುಷ್ಯನ ಬದುಕಿಗೆ ಹಣವೇ ಸುಖದ ಸುಪ್ಪತ್ತಿಗೆ ಆಗಿದೆ ಅನ್ನತಕ್ಕಂಥ ಭಾವನೆಯಲ್ಲಿ ಇಟ್ಟಿದ್ದಾರೆ. ಮನುಷ್ಯ ಒಂದು ದಿವಸ ಇದನ್ನೆಲ್ಲ ನೋವು ಪಡುವ ಕಾಲ ದೂರ ಇಲ್ಲ. ಎಲ್ಲಿಯವರೆಗೆ ನೀವು ಧರ್ಮ ಮತ್ತು ಸಂಸ್ಕೃತಿಯ ಕಡೆಗೆ ಜನ ಬರೋದಿಲ್ಲ, ಅಲ್ಲಿಯವರೆಗೆ ನಿಮಗೆ ನೆಮ್ಮದಿ ಇಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಇಂತಹ ನೆಮ್ಮದಿಯ ಜೀವನವನ್ನು ಕೊಟ್ಟವರು ಬಸವಾದಿ ಪ್ರಮತರು. ಆ ಬಸವಾದಿ ಪ್ರಮತರ ಜೀವನವನ್ನು
ಬಹಳ ಅತಿ ಅದ್ಭುತವಾಗಿ ನಡೆದಿತ್ತಿರ್ತಕ್ಕಂಥವ್ರು ನಮ್ಮ ಮಹಾಂತೇಶ್ ಮತ್ತು ಆರ್ತಿ. ಅವರಿಬ್ಬರನ್ನ ಇವತ್ತು ನೋಡಿಲ್ಲ, ನಾನು ಬಹಳ ದಿವಸದಿಂದನೇ ನೋಡಿದ್ದೇನೆ. ಅವರಿಬ್ಬರು ವಿದ್ಯಾವಂತರು, ಬುದ್ಧಿವಂತರು, ಅದರ ಜೊತೆಗೆ ಇಬ್ಬರು ಹೃದಯವಂತರು. ಈ ಹೃದಯವಂತಿಕೆಯನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಬದುಕಬೇಕು. ಅವರು ಆ ರೀತಿಯ ಜೀವನವನ್ನು ಸಾಗಿಸಲಿ, ಅವರ ಬದುಕು ಚೆನ್ನಾಗಿರಲಿ. ದ 2+2 = 4 ಆಗಲಿ. 4 ಆಗಬೇಕು. ಇನ್ನೇನು ಬಯಸೋದು? ಏನಿಲ್ಲ, ನೀವು ಗೃಹಸ್ಥರು ಬಯಸೋದೇ ಅದನ್ನೇ ಬಯಸೋದು ಈ ಜಗತ್ತಿನಲ್ಲಿ. ಆದರೆ ಮಹಾಂತೇಶನಿಂದ, ಆರ್ತಿಯಿಂದ ಈ ಸಮಾಜಕ್ಕೆ ನಾವಿನ್ನೂ ನಿರೀಕ್ಷಣೆ ಮಾಡ್ತೇವೆ. ನೊಂದವರ ನೋವುಗಳ ಕಣ್ಣನ್ನು ಒರೆಸುವಂಥ ದಂಪತಿಗಳಾಗಲಿ, ಸಮಾಜದಲ್ಲಿ ಅನೇಕ ಕೆಳಗೆ ಬಿದ್ದಂಥ ಹೆಣ್ಣು ಮಕ್ಕಳ ನೋವನ್ನು ಸ್ಪಂದಿಸುವ ಹೃದಯಗಳಾಗಲಿ, ಅನಾಥ ಮಕ್ಕಳಿಗೆ ನೀವೇ ತಂದೆ ತಾಯಿಗಳಾಗತಕ್ಕಂಥ ಕೈಗಳಾಗಲಿ, ಬಸವಾದಿ ಪ್ರಮತರ ತತ್ವ ಸಿದ್ಧಾಂತಕ್ಕೆ ನಿಮ್ಮ ಹೃದಯದ ದೀಪವನ್ನು ಹಚ್ಚುವಂತಹ ಗೃಹಸ್ಥ ಜೀವನ ಆಗಲಿ. ಮನುಷ್ಯನಿಗೆ ಸಮಯ ಬಹಳ ಕಡಿಮೆ ಇದೆ. ಆಲ್ ಟೈಮ್ ನಾಟ್ ಅವರ್ ಟೈಮ್ಸ್. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ದಿನವಲ್ಲವಯ್ಯ. ದೇವರು ಆಯುಷ್ಯ ಕೊಟ್ಟಾಗ ಒಳ್ಳೆ ಕೆಲಸಗಳನ್ನು ಮಾಡಿ ಸಾಗಿಬಿಡಬೇಕು. ಬಹಳ ದಿವಸ ಇಲ್ಲ. ಯಾವ ರೀತಿಯಲ್ಲಿ ಈ ಬದುಕು ಇದೆ ಅಂದರೆ ಬಹಳ ಅತಿ ಅದ್ಭುತವಾಗಿ ಇವತ್ತಿದ್ದುದು ಕತ್ತಲೆ ನಾಳೆ ಬೆಳಕಾಗ್ಬೋದು, ಬೆಳಕಿದ್ದಿದ್ದು ಕತ್ತಲೆ ಆಗಬಹುದು. ನಿಮ್ಮಿಬ್ಬರು ಬುದ್ಧಿವಂತರಿದ್ದೀರಿ, ವಿದ್ಯಾವಂತರಿದ್ದೀರಿ, ಸಮಾಜದ ನೋವುಗಳನ್ನು ಕಂಡಿದ್ದೀರಿ. ಅಂಬೇಡ್ಕರ್, ಬಸವಣ್ಣ, ಬುದ್ಧನ ತತ್ವದ ಸಿದ್ಧಾಂತದ ಹಾದಿಯಲ್ಲಿದ್ದೀರಿ. ಆ ಹಾದಿಯ ಕೈಗೆ ನೀವು ಗಟ್ಟಿಯಾಗ್ರಿ. 4 ಜನರಿಗೆ ವಚನಗಳನ್ನು ಹೇಳಿಕೊಡಿ. 4 ಜನರಿಗೆ ಸ್ಪಂದಿಸ್ರಿ. ಯಾರನ್ನಾದರೂ ಸಹ ಕೆಟ್ಟವರು ಅಂತ ನಮ್ಮ ಕಣ್ಣಿಗೆ ಕಾಣಬಾರ್ದು. ಎಲ್ಲರೂ ಒಳ್ಳೆಯವರು ಅನ್ನತಕ್ಕಂಥ ಭಾವನೆ ನಮ್ಮ ದೃಷ್ಟಿಕೋನದಲ್ಲಿ ಬರಲಿ. ಅವರ ಬದುಕು ಚೆನ್ನಾಗಿರಲಿ. ಸುಮ್ಮನೆ ಏನೋ ನಾವು ಬರೋದು, ಅಲ್ಲಿ ಕೂರಿಸೋದು, ನೀನೊಂದು ಮಂತ್ರ ಹೇಳೋ ಅನ್ನೋದು, ಒಂದಿಷ್ಟು ಗೊಂಬೆ ಇಡೋದು, ಬುರ್ಬುಸ್ ಕುರ್ಮಾಮ ಅನ್ನೋದು, ಈ ಸುದ್ದಿಗಳು ನಡಿಬಾರ್ದು. ಈ ಮದುವೆಗೊಂದು ಅರ್ಥ ಬರಬೇಕು. ಮದುವೆಗೊಂದು ಅರ್ಥಪೂರ್ಣವಾದಂಥ ಜೀವ ತುಂಬುವ ಭಾವ ಬರಬೇಕು. ಮದುವೆ ಒಳಗಡೆ, ಅವರ ಇಬ್ಬರ ಮದುವೆ ಮನೆ ಒಳಗಡೆ 4 ಜನರಿಗೆ ಅನುಭವ ಆಗಬೇಕು, ಅರ್ಚನೆ ಆಗಬೇಕು, ಪ್ರಸಾದ ಆಗಬೇಕು. ಹಾಗಾಗಿ ನಾನು ಇವತ್ತಿಲ್ಲಿ ಕುಳಿತವ್ರಿಗೆ ಎಲ್ಲರಿಗೂ ಹೇಳ್ತಾನೆ, ಹೆಚ್ಚು ತಂದೆ ತಾಯಿಗಳ ಸೇವೆ ಮಾಡುವ ಕೈಗಳಾಗಲಿ. ಹೆಣ್ಣು ಮಕ್ಕಳನ್ನು ಮದುವೆ ಆದಮೇಲೆ ಗಂಡು ಮಕ್ಕಳು ಆಳಬೇಡ್ರಿ, ಹಿಂಸೆ ಕೊಡಬೇಡ್ರಿ. ಅವರನ್ನು ವಿಕೃತ ಮನೋಭಾವನೆಯಿಂದ ಬಳಸುವ ರೀತಿಯನ್ನು ಕಡಿಮೆ ಮಾಡಿಕೊಡ್ರಿ. ಅದು ಒಂದು ಹೆಣ್ಣು ಜೀವ ಅನ್ನತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಡ್ರಿ. ಆಕೆಗೂ ಬದುಕಲಿಕ್ಕೆ ಹಕ್ಕಿದೆ ಸಮಾಜದಲ್ಲಿ. ಆಕೆನ ಕೇವಲ ಮಕ್ಕಳಿಡುವ ಯಂತ್ರ ಮಾಡಬೇಡ್ರಿ, ಅವಳನ್ನು ಹಿಂಸೆಗೊಳಿಸಬೇಡ್ರಿ. ಯಾಕಂದರೆ ಬಸವಣ್ಣನವರು ಹೆಣ್ಣು ಮಕ್ಕಳಿಗೆ ಅದಕ್ಕಾಗಿ ಕುಟುಂಬ ಧರ್ಮದ ಸ್ವಾತಂತ್ರ್ಯತೆಯನ್ನು ತಂದರು. ಹೆಣ್ಣು ಮಕ್ಕಳು ಅನೇಕ ರೀತಿಯಲ್ಲಿ ಚಿತ್ರಹಿಂಸೆ ಪಡುವಂಥ ದಿನಮಾನ ಕಾಲದಲ್ಲಿ ಬಸವಣ್ಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕಾಗಿ ಮಹಾಂತೇಶನ ಹೃದಯ, ಆರ್ತಿಯ ಹೃದಯ ಬಹಳ ಚೆನ್ನಾಗಿದೆ. ಅವರಿಬ್ಬರು ಬದುಕಬೇಕು. ಅವರ ಜೊತೆಯಲ್ಲಿ ನೀವೆಲ್ಲರೂ ಬದುಕಬೇಕು. ನಿಮಗೆಲ್ಲರಿಗೂ ಬದುಕನ್ನು ಕಟ್ಟಿಕೊಳ್ಳುವಂಥ ಶಕ್ತಿ ದೇವರು ಮತ್ತು ನಿಸರ್ಗ ಕೊಟ್ಟಿದೆ ಅನ್ನೋದನ್ನು ಮರಿಬಾರ್ದು. ನಾವ್ಯಾರು ದೇವರ ಮಕ್ಕಳಲ್ಲ. ಐ ಆಮ್ ನಾಟ್ ಗಾಡ್ ಬೇಬಿ, ಐ ಆಮ್ ದ ನೇಚರ್ ಬೇಬಿ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಜಗತ್ತಿನಲ್ಲಿ ದೇವರ ಮಕ್ಕಳಲ್ಲ, ದೇವರು ನಿರ್ಮಾಣ ಮಾಡಿರುವ ಸೃಷ್ಟಿಯ ಮಕ್ಕಳು. ಈ ಸೃಷ್ಟಿಗೆ ನ್ಯಾಯ ಕೊಟ್ಟಾಗ ಮಾತ್ರ ನಾವು ಉಳಿತೇವೆ. ಇಲ್ಲ ಅಂತಂದರೆ ಸೃಷ್ಟಿ ಒಂದು ದಿವಸ ನಮಗೆ ಕಾಲ ಶಿಕ್ಷೆಯನ್ನು ಕೊಡ್ತದೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಇಟ್ಕೊಳ್ಬೇಕನ್ನತಕ್ಕಂಥ ಮಾತಿನೊಂದಿಗೆ ಅವರಿಬ್ಬರು ಚೆನ್ನಾಗಿ ಬದುಕಬೇಕು. ಯಾಕಂದ್ರೆ ನಾಳೆ ಮಧ್ಯಾಹ್ನ ನನಗೆ ಮಾತನಾಡ್ಲಿಕ್ಕೆ ಟೈಮ್ ಇರೋದಿಲ್ಲ. ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಭಾಳ ಜನ ಇರ್ತಾರೆ, ಫೋಟೋ ಪ್ರೋಗ್ರಾಮ್ ಇರ್ತದೆ. ಅವರ ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಆದರೆ ಒಂದು ಮಾತ್ರ, ಬೆಳಗ್ಗೆ 8 ಗಂಟೆಗೆ ಮದುವೆಗೆ ರೆಡಿ ಆಗಬೇಕು, ರಾತ್ರಿ ಅರಶಿನ ಆಗಬೇಕು. ಇತ್ತೀಚೆಗೆ ನಿಮಗೆಲ್ಲರೂ ಒಂದು ವಿನಂತಿ, ಅರಶಿನ ಆಡ್ರಿ, ಹೆಣ್ಣು ಮಗಳನ್ನ ಬಾತ್ರೂಮಿಗೆ ಕಳಿಸ್ಬಿಡ್ರಿ, ಗಂಡ ಮಗನ ಬಾತ್ರೂಮಿಗೆ ಕಳಿಸ್ರಿ. ಹೆಣ್ಣು ಗಂಡನ ಹೊರಗಡೆ ಕೂರಿಸಿ ಸಾರ್ವಜನಿಕ ಗಂಡಸರ ಮುಂದೆ ನೀರು ಹಾಕಿ ಹೆಣ್ಣು ಮಗಳ ಮೈ ಬೆತ್ತಲೆ ಮಾಡಿ, ನೀರು ಹಾಕಿದಾಗ ಅದು ಮೈ ಒಳಗಡೆ ಬಟ್ಟೆ ಎಲ್ಲ ಕಾಣುವ ಪರಿಸ್ಥಿತಿಗೆ ತರಬೇಡ್ರಿ. ಹೆಣ್ಣಿಗೆ ಒಂದು ಗೌರವ ಕೊಡುವ ಸ್ಥಾನವನ್ನು ತರಬೇಕು ಮದುವೆ ಮಾಡುವವರು ಅನ್ನತಕ್ಕಂಥದ್ದು ನೀವು ಯಾರು ಮರಿಬೇಕು. ಅದೊಂದು ಕಾಲ ಇತ್ತು. ಯಾಕೆಂತ ಹೇಳಿದ್ರೆ ಎಲ್ಲಿದೋ ಹೆಣ್ಣು ಎಲ್ಲಿದೋ ಗಂಡು ಕೂಡ್ಲಿ ಸ್ವಲ್ಪ ಸಂಬಂಧ ಬೆಳೀಲಿ ಅಂತ ಆ ಥರ ವ್ಯವಸ್ಥೆ ತಂದರು. ಆದರೆ ಈಗಲೂ ಅದನ್ನೇ ನಾವು ಮಾಡ್ತೀವಂದರೆ, ಆ ಹೆಣ್ಣು ಗಂಡನ್ನು ಕೂರಿಸಿ ಎಲ್ಲರ ಮುಂದೆ ನೀರು ಹಾಕುವಾಗ ಮೈಯೆಲ್ಲ ತೇವೆ ಆದಾಗ
ಆ ಹೆಣ್ಣು ಪರಪುರುಷರ ಮುಂದೆ ನಿಂತುಕೊಳ್ಬೇಕಾದ ಪರಿಸ್ಥಿತಿಯನ್ನು ನಾವು ತರಬೇಕಾಗಿಲ್ಲ. ಹೆಣ್ಣಿಗೆ ಗೌರವ ಕೊಟ್ಟಾಗ ಮಾತ್ರ ಭಾರತ ಭಾಗ್ಯವಿದಾತ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ದೃಷ್ಟಿಕೋನದಲ್ಲಿ ಅರಶಿನ ಆಡ್ರಿ, ಅದೊಂದು ಇಷ್ಟಿತ್ತು, ಅದು ಆರೋಗ್ಯಪೂರ್ಣವಾದುದು. ವಿಕೋ ಟರ್ಮರಿ, ಅದು ಏನು ಟರ್ಮರಿ ಅದು ನಿಮಗೆ ತಿಳಿಯೋದಿಲ್ಲ. ವಿಕೋ ಟರ್ಮರಿ ಅಂತ ಬರ್ತಿತ್ತು ರೀ, ಅದೇನ್ರಿ ಅದು? ನಮ್ಮ ಗಲಗಲಿ ಸಾರ್ ಅವ್ರಿಗೆ ಗೊತ್ತಿರ್ತದೆ, ಯಾಕಂದ್ರೆ ಅವರು ಯಾವಾಗಲೂ ಸಹ ಅಮೃತ ಸಿಂಧು ಬಿಂದುವಿನವರು. ಹಾಗಾಗಿ ವಿಕೋ ಟರ್ಮರಿ ಅನ್ನತಕ್ಕಂಥದ್ದು ಅದು ಅರಶಿನ ಹಚ್ಚೋದು ಅಂತಂದರೆ ಮೈಯಲ್ಲಿ ಸ್ವಲ್ಪ ನಿದ್ರೆ ಕಾಂತಿ ಬರಬೇಕು ಅಂತ ಹಚ್ತಾರೆ. ಹಚ್ಚಿರಿ, ಆಡ್ರಿ. ಆದರೆ ಹೆಣ್ಣು ಮಗಳನ್ನ ಮಾತ್ರ ಸಾರ್ವಜನಿಕವಾಗಿ ಕೂರಿಸಿ ನೀರು ಹಾಕೋದನ್ನು ಒಂದಿಷ್ಟು ಮನಸ್ಸಿನ ಮೇಲೆ ತೆಗೆದುಕೊಂಡು ಹೆಣ್ಣು ಮಕ್ಕಳು ಸ್ವಲ್ಪ ದೂರ ಸರಿಸಿದ್ರೆ ನಾವು ಹೆಣ್ಣು ಮಕ್ಕಳಿಗೆ ಕೊಡುವ ಗೌರವ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಇವೆಲ್ಲವೂ ಒಪ್ಪಿಗೆದ ಮೇಲೆ ನಾನು ಮದುವೆಗೆ ಹೆಜ್ಜೆ ಇಟ್ಟಿದ್ದೀನಿ, ಅಲ್ಲಿವರೆಗೂ ಹೆಜ್ಜೆ ಇಡೋದಿಲ್ಲ ನಾನು. ನಂದು ಯಾವತ್ತೂ ಜೀವನನೇ ಹಾಗೆ. ನನಗೆ ಯಾಕೆಂತಂದಾಗ ಹೆಣ್ಣೆ ಸಂಸ್ಕಾರಕ್ಕೆ ಕಣ್ಣು. ಪುರುಷ ಪ್ರಧಾನ ಸಮಾಜಕ್ಕಿಂತ ನಮಗೆ ಸ್ತ್ರೀ ಪ್ರಧಾನ ಸಮಾಜ ಬಂದಾಗ ಮಾತ್ರ ರಾಷ್ಟ್ರ ಉಳಿತಿದೆ ಅನ್ನತಕ್ಕಂಥ ತಿಳ್ಕೊಳ್ತೇವೆ. ಹಾಗಾಗಿ ಅವರಿಬ್ಬರ ಬದುಕು ಚೆನ್ನಾಗಿರಲಿ. 8 ಗಂಟೆಗೆ ನಾಳೆ ಬೆಳಗ್ಗೆ ತಯಾರಾಗಬೇಕು. 9:30 10 ಗಂಟೆಗೆ ಮದುವೆ ಮುಗೀತದೆ. ಆಮೇಲೆ ಡ್ರೆಸ್ಸು, ಆಮೇಲೆ ಈ ಜಗತ್ತಿನಲ್ಲಿ ಫೋಟೋಗ್ರಾಫರ್ ಮಾತು ನಾವೇ ಕೇಳಬೇಕು, ಇನ್ಯಾರೂ ಕೇಳುವಾಗಿಲ್ಲ. ಯಾಕೆಂತೇಳಿದ್ರೆ ನಾವು ಇಬ್ಬರು ಮಾತು ಕೇಳಬೇಕ್ರಿ ಸ್ವಾಮಿಗಳು. ಒಬ್ಬರು ಫೋಟೋಗ್ರಾಫರ್ದು, ಇನ್ನೊಬ್ಬರು ಹಡಪದ ಸಮಾಜದವರು. ನಾವೆಲ್ಲರೂ ತಲೆ ಮೇಲೆ ಕೈ ಇಟ್ಟರೆ ಅವರು ನಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಅವ್ರು ನಮ್ಮ ಗುರುಗಳು, ಹಡಪದ ಸಮಾಜದವರು ನಮ್ಮ ಗುರುಗಳಿದ್ದಾಗೆ. ಈ ಫೋಟೋಗ್ರಾಫರ್ ಅವರು ನಾವು ಅವ್ರು ನಗು ಅಂದಾಗ ನಗಬೇಕು, ತಿರುಗು ಅಂದರೆ ತಿರುಗಬೇಕು. ಯಾಕಂದರೆ ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಘನತರವಾದ ಚಿತ್ರವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ. ಘನತರವಾದ ಚಿತ್ರವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ. ಚಿತ್ರದ ರುಹು, ಚಿತ್ರದ ಕಬ್ಬು ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ ಅಂತಾರೆ. ಹಾಗಾಗಿ ನೀವಿಬ್ಬರು ಚೆನ್ನಾಗಿರಬೇಕು. ಬಹಳ ಸರಳ ಜೀವನ, ಭಾಳ ಚೆನ್ನಾಗಿ ಬದುಕಬೇಕು. ಒಲವೇ ಜೀವನ ಸಾಕ್ಷಾತ್ಕಾರ ಆಗ್ರಿ. ಯಾವಾಗಾದರೂ ನೀನು ಮನೆಗೆ ಹೋದಾಗ ನಮ್ಮ ಮಾಂತೇಶಕ್ಕೆ ಬೇಸರ ಆದಾಗ ಒಂದು ಹಾಡು ಹೇಳ್ಕೊಡ್ತೀನಿ. ಆ ಹಾಡನ್ನು ಹೇಳಿದ್ರೆ ಬೇಗ ಬಂದುಬಿಡ್ತಾರೆ ಅವರು. ಅವ್ರು ತವ್ರ ಮನೆಗೆ ಹೋದಾಗ ನಾನು ನಿಂತ್ಕೊಂಡು ಹಾಡಬೇಕು. ನನ್ನಿಂದ ನೀನು ದೂರಾಗಿ ಹೋದೆ, ದೂರಾಗಿ ಹೋಗಿ ಬಯಲಲ್ಲಿ ನಿಂತೆ, ಈ ಬಯಲು ದಾರಿಯ ಲತೆಯಾಗಿ ಬಂದೆ, ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಲಲ ಸ್ವಾಮಿಗಳೇ, ನೀವು ಸ್ವಾಮಿಗಳಾಗಬಾರ್ದಿತ್ತು ರೀ, ಮದುವೆ ಆಗಬೇಕಾಗಿತ್ತು ರೀ. ಹಿಂಗೆ ಒಂದು ಹಾಡು ಹೇಳಿದ್ರೆ ಸ್ವಾಮಿ ಕೆಟ್ಟನ ಅಂತೀರಿ ನೀವು. ಮನುಷ್ಯ ಸಮಾಜದಲ್ಲಿ ಎಲ್ಲವನ್ನೂ ವಿಚಾರವನ್ನು ತಿಳಿದುಕೊಳ್ಬೇಕು. ಆದರೆ ಮನುಷ್ಯ ಕೆಸರೊಳಗೆ ಇರಬಾರ್ದು, ಗಟ್ಟಿ ನೆಲದಲ್ಲಿ ನಿಂತು ಕೆಸರಿನ ವಿಚಾರಗಳನ್ನು ಹೇಳುವಂಥ ಶಕ್ತಿಯನ್ನು ಹೊಂದಿರಬೇಕಾಗ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ನಿಜವಾಗಿ ಮಾಂತೇಶನ ತಂದೆ ತಾಯಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಆರತಿ ತಂದೆ ತಾಯಿಗಳು ನಾನು ನೋಡಿದ್ದೇನೆ, ಅವ್ರನ್ನೇನು ಹೊಸಬ್ರದ್ದು ಈಗ ಗೊತ್ತಾಗ್ಬಿಡ್ತು ನನಗೆ. ಹಾಗಾಗಿ ಹಟ್ಟಿ ಒಳಗೆ ಬಂದಾಗ ನಾನು ನೋಡಿದ್ದೇನೆ. ಅವರು ಭಾಳ ಒಳ್ಳೆ ಮನೆತನಗಳು. ನೀವು ಚೆನ್ನಾಗಿರಿ. ಇವರಿಬ್ಬರು ಮದುವೆ ಮಾಡಿದ್ಮೇಲೆ ನೀವಿಬ್ಬರು ಇವ್ರನ್ನ ಮನೆಗೆ ಬಿಟ್ಟು ನೀವಿಬ್ಬರು ಸಿಂಗಾಪುರ್ ಟಿಕೆಟ್ ಬುಕ್ ಮಾಡಿ ಹೋಗ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅವ್ರಿಗಲ್ರಿ, ಇವರಿಬ್ಬರು ಹೋಗ್ಬೇಕ್ರಿ. ಯಾಕಂತಂದ್ರೆ ಮನುಷ್ಯ ಸಮಾಜದೊಳಗಡೆ 50 ವರ್ಷ ಆದಮೇಲೆ ಸಂಸಾರ ಶುರು ಆಗ್ತದ್ರಿ. ಲವ್ ಅದು ಭಾಳ ಬ್ಯೂಟಿಫುಲ್ ಲವ್ ರೀ ಅದು. 50 ವರ್ಷಕ್ಕೆ ಎಲ್ಲ ಆಸೆಗಳು ಶುರು ಆಗ್ತದೆ, ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಬೈಯೋದು ಎಷ್ಟು ಹೆಂಡ್ತಿ ಬೈದಿರೋದ್ರೆ ಬೈದು ಬಿಟ್ಟಿರ್ತಾಳೆ, ಗಂಡ ಎಷ್ಟು ಬೈಸ್ಕೋಬೇಕು ಬೈಸ್ಕೊಂಡ್ಬಿಟ್ಟಿರ್ತಾರೆ. ಮಕ್ಳು ಅತ್ತ ಹೋಗಿರ್ತಾವೆ, ಇವರಂತವ ಅತ್ತ ಹೋಗಲಿ, ನಾವು ಇಬ್ಬರು ಇದ್ದು ಬಿಡೋಣ ಅಂತವು. ಭಾಳ ಚಂದ ಇರ್ತದ್ರಿ ಬದುಕೋದು. ಹಾಗಾಗಿ ಹೀಗೆ ಬದುಕಬೇಕು, ಹೀಗೇ ನಗನಗ್ತಾ ಇರಬೇಕು. ನೀವೆಲ್ಲರೂ ಮದುವೆ ಮಾಡ್ಕೋತಾನೆ ಇರಬೇಕು. ನಾನು ಬಂದು ಯಾವಾಗಲೂ ಆಶೀರ್ವಚನ ನೀಡ್ತಾನೇ ಇರಬೇಕು ಅನ್ನತಕ್ಕಂಥ ಮಾತನೊಂದಿಗೆ ಅವರ ಬದುಕು ಚೆನ್ನಾಗಿರಲಿ, ಆನಂದವಾಗಿರಲಿ. ನನಗಂತೂ ಮಕ್ಕಳಿಲ್ಲ. ನಾನು ಮಾಂತೇಶನಂಥ ಮಗನನ್ನೇ ಮಗ ಅಂತ ತಿಳ್ಕೊಂಡಿದ್ದೇನೆ, ಆರತಿ ಅಂತಕ್ಕಂಥವಳನ್ನೇ ಮಗಳು ಅಂತ ತಿಳ್ಕೊಂಡಿದ್ದೇನೆ. ನನಗೆ ಸಮಾಜವೇ ತಂದೆ ಮಕ್ಕಳಾಗಿರೋದ್ರಿಂದ ನಾನು ಹಾರೈಸ್ತೇನೆ, ನಗಿಸ್ತಾ ಇರ್ತೇನೆ, ಬದುಕನ್ನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಜೀವನ ಉತ್ಸಾಹ ಕಳ್ಕೊಬಾರ್ದು ಮನುಷ್ಯ ಈ ಜಗತ್ತಿನಲ್ಲಿ. ಏನು ಕಳ್ಕೊಂಡ್ರೂ ಜೀವನ ಉತ್ಸಾಹ ಕಳ್ಕೊಬಾರ್ದು. ಜೀವನ ಉತ್ಸಾಹ ಕಳ್ಕೊಂಡೆ ಮನುಷ್ಯ ಕುಸಿದು ಬಿಡ್ತಾನೆ.
ಜೀವನ ಉತ್ಸಾಹ ಕಳ್ಕೊಳ್ಳೇಬಾರ್ದು. ಆನೆ ಕೆಸರುಳು ಬಿದ್ದೊಡೆ ತನ್ನ ಭುಜಬಲದಿಂದ ಹೇಳಬಹುದಲ್ಲದೆ ಮತ್ಯಾವ ಬಲದಿಂದ ಹೇಳಬಹುದು ಹೇಳ ಪ್ರಭುವೇ. ಜೀವನ ಉತ್ಸಾಹ ಕಳ್ಕೋಬಾರ್ದು. ಯಾಕೆಂತಂದ್ರೆ ಹೀಗೆ ಇರ್ತದೆ ಅಂತ ಹೇಳಕ್ಕೆ ಒಬ್ಬನೇ ಇರ್ಬೇಕ್ರಿ, ಒಬ್ಬರೇ ಇರ್ಬೇಕು. ಒಬ್ಬರೇ ಇದ್ರು ಬದುಕ್ತೀನಿ ಅನ್ಬೇಕು. 95 ವರ್ಷ, 98 ಎಷ್ಟು ದೇವೇಗೌಡನಿಗೆ 94. ಮೊನ್ನೆ ಅಸೆಂಬ್ಲಿ ಒಳಗೆ ಕೈ ಮುಕ್ಕೊಂಡು ಮಾತಾಡ್ತಾರೆ. ಏನದು ಕತೆ ಏನದು? ಎಷ್ಟು ಶಕ್ತಿ ಒಳಗಡೆ. ಅದಕ್ಕೆ ಒಂದಿಷ್ಟು ನೋವು ಇರ್ತದೆ ಸಂಸಾರದಲ್ಲಿ, ದುಃಖ ಇರ್ತದೆ, ಹಣ ಹೋಗ್ತದೆ, ಹಣ ಬರ್ತದೆ, ಬಂಗಾರ ಬಳೆ ಹೋಗ್ತದೆ, ಒಂದಿಷ್ಟು ಮುಪ್ಪಾಗ್ತದೆ. ಎಷ್ಟು ಮೇಕಪ್ ಮಾಡಿದ್ರು ಇರೋದಿಲ್ಲ, ಹಲ್ಲಿನ ಸೆಟ್ ಹಾಕಿದ್ರು ನಿಲ್ಲೋದಿಲ್ಲ, ತಲೆಗೆ ಎಂಥ ಬಣ್ಣ ಬಡಿದ್ರು ಬಿಳಿ ಕೂದಲು ಹೊರಗಡೆ ಬಂದೇ ಬರ್ತದೆ. ಇದು ಹೋಗ್ತದೆ. ಆದರೆ ಒಳಗಡೆ ಇರುವ ಸುಖ ಮಾತ್ರ ಬಹಳ ಆನಂದವಾದ ಸುಖ ಇರಬೇಕು. ಅದೇ ಆಧ್ಯಾತ್ಮದ ಸುಖ, ಅದೇ ಲಿಂಗ ಸುಖ, ಅದೇ ಜಂಗಮ ಸುಖ, ಅದೇ ಅನುಭವ ಸುಖ. ಅದನ್ನು ಅನುಭವಿಸಬೇಕನ್ನತಕ್ಕಂಥ ಮಾತಿನೊಂದಿಗೆ ಹೆಚ್ಚು ಹೊತ್ತು ಎಲ್ಲೂ ಮಾತಾಡೋಲ್ಲ. ಇಲ್ಲಿ ಮಾತಾಡಿದ್ದಾನೆ, ಯಾಕಂದರೆ ನಾಳೆ ಮಾತನಾಡ್ಲಿಕ್ಕೆ ಟೈಮ್ ಇಲ್ಲ ಅಂತೇಳಿ ಮಾತನಾಡಿದ್ದಾನೆ. ಈಗ ಒಂದಿಷ್ಟು ಬಸ್ಟಿಗೆ ನಡೀತದೆ. ಬಸ್ಟಿಗೆ ಅಂದ್ರೆ ಏನು, ನೀವು ನನಗೆ ಕೊಡೋದು, ನಾವು ನಿನಗೆ ಕೊಡೋದು ಅಂತ ಹಾಗೇನಿಲ್ಲ. ಅವರಿಬ್ಬರು ತೊಗೊಂಡ್ಬಿಟ್ಟಾರೆ. ಸುಮ್ಮನೆ ಶಿವಾಯ ನಮ ಅಷ್ಟೇ. ಅವರು ಸುಮ್ಮನೆ ನಿಂತು ಒಂದಿಷ್ಟು ನಿಮಗೆ ನಾವು, ನಮಗೆ ನೀವು ಅಂತ ಹೇಳೋದು, ಅದು ಧರ್ಮ. ಧರ್ಮ ಅನ್ನೋದಕ್ಕಿಂತ ಅದು ಕುಟುಂಬ ಧರ್ಮದ ಒಂದು ಸಂದರ್ಭ ಅನ್ನತಕ್ಕಂಥದ್ದನ್ನು ಹೇಳ್ತಾ ಚೆನ್ನಾಗಿ ಇರಿ. ಇವರಿಬ್ಬರನ್ನ ನೋಡಿ ವಯಸ್ಸಾದ ಮುದುಕಿರು ಹಳೇದು ನೆನೆಸ್ಕೊಂಡು ಮನೆಗೆ ಹೋಗಿ ಮಲ್ಕೊಳ್ರಿ ಅನ್ನತಕ್ಕಂಥ ಮಾತಿನೊಂದಿಗೆ, ಅಯ್ಯೋ ಅದೇನು ಸಾಮಾನ್ಯ ಏನ್ರಿ. ಕೊನೆಯದೊಂದು ಮಾತು ಹೇಳಿ ಮುಗಿಸ್ತೀನಿ. ಒಂದು ಮನೆ ಪೂಜೆಗೆ ಹೋಗಿದ್ದೀನಿ ರೀ. ಪೂಜೆ ಮುಗಿಸಿದ ಮೇಲೆ ಹೊರಗಡೆ ಬಂದು ಜಗಲಿ ಮೇಲೆ ಮುದುಕಿ ಕುಂತಾಳ್ರಿ. 85 ವರ್ಷ ಮುದುಕಿ. ಪಾಟ್ಲೆ ಹಾಕೊಂಡಾಳ, ಬಿಲ್ವಾರ ಹಾಕೊಂಡಾಳ, ಎಲ್ಲ ಹೂನಾರ ಹಾಕೊಂಡಾಳ, ಎಲ್ಲ ಏನೋ ಮಂಗಲ ಬಂಗಾರ ಹಾಕೊಂಡು ಇಳ್ಕಲ್ ಸೀರೆ ಉಟ್ಕೊಂಡು ವಿಭೂತಿ ಹಚ್ಕೊಂಡು ಕುಂತಾಳ ಮುದುಕಿ. ನಾನು ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತೀನಿ, ಅಳಕತ್ಬಿಟ್ಟಾಳ ಗೊಳೋ ಅಂತ. ನಾನು ಯಾಕವ ಅಳಕತ್ತಿ ಅಂತ ಕೇಳಿದ್ರೆ, ನಿನ್ನ ಮಕ್ಕಳು ಚಲೋ ನೋಡ್ಕೋತಾರೆ, ಬಂಗಾರದಂಗೆ ನೋಡ್ಕೋತಾರೆ ರೀ. ಮತ್ತು ಮೊಮ್ಮಕ್ಕಳು ಏನ್ರಪ್ಪ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಸೊಸೆಂದಿರು ಕಣ್ಣಿನ ಮೇಲೆ ರೆಪ್ಪೆ ಇಟ್ಕೊಂಡಾರ ಅಂತ ಹೇಳ್ತಾಳೆ, ಅಳ್ತಾಳ. ಯಾಕವ ಅಳತಿ ಅಂತಂದ್ರೆ ಮುದುಕನ ಫೋಟೋ ತೋರ್ಸಕತ್ತಾಳ. ಹೋಗ್ಯಾನವ. ಏನು ಮಾಡಬೇಕತ್ತೆ, ಏನು ಮಾಡಬೇಕು? ಅದಕ್ಕೆ ಆಸೆ ಬಹಳ ಇಟ್ಕೋಬೇಡ್ರಿ, ಚೆನ್ನಾಗಿ ಬದುಕ್ರಿ. ಆಸೆ ಬದುಕಿನಲ್ಲಿ ಇರಬಾರ್ದು, ಆಸಕ್ತಿ ಇರಬೇಕು ಮನುಷ್ಯನಿಗೆ. ಬದುಕ್ತೀನಿ ಅನ್ನತಕ್ಕಂಥ ಆಸಕ್ತಿ ಇರಬೇಕು. ಆಸೆ ನಮ್ಮನ್ನು ತೊಗೊಂಡೋಗಿ ಪ್ರೇಮದ ಕಾಣಿಕೆ ಪಿಕ್ಚರ್ ನೋಡಿದ್ರಲ್ಲ, ಆರತಿ ಹೆಸರು ನೆನಪದ ಮೇಲೆ ಹಾಡೇ ಮುಗಿಸವ ನಾನು. ಆರತಿನ ಕೂರಿಸ್ಕೊಂಡು ರಾಜ್ಕುಮಾರ್ ಹೊಟ್ಟಿರ್ತಾನೆ ರೀ. ಆರತಿಗೆ ಏನೇನೋ ಆಸೆ, ಈ ಆರತಿಗಲ್ಲ, ಆರತಿ ರಾಜ್ಕುಮಾರ್ ಕುಂತಿರ್ತಾನೆ ರೀ. ಭಾಳ ಚಲೋ ಕಾರ್ ಅದು. ಕರ್ಕೊಂಡು ಹೊಂಟಿರ್ತಾನೆ. ಈಕೆ ಏನೇನೋ ಹಿಂಸೆ ಕೊಡ್ತಿರ್ತಾಳೆ, ನೀನಲ್ಲವ ಅವಳು. ಏನೇನೋ ಕೊಡ್ತಿರ್ತಾಳ. ಆವಾಗ ಅವಳು ಕಾರಲ್ಲಿ ಕೂರಿಸ್ಕೊಂಡು ರಾಜ್ಕುಮಾರ್ ಹೊಟ್ಟಿರ್ತಾನೆ. ಆಗ ಹಾಡು ಬರೀತಾನೆ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲಿಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಇಲ್ಲಿ ಏನು ಆಗದು, ನಿರಾಶೆ ಏತಕ್ಕೆ ವಿಷಾದ ಏತಕ್ಕೆ ಅದೇನೆ ಬಂದರು. ನೋಡು ಅಜ್ಜ ಆಡಕತ್ತ ನೋಡು ಅವ್ನ ಬಾಯಿಗೆ ಬಂದೇ ಬಿಡ್ತು. ಎಷ್ಟು ಚೆಂದಾಗಿ ಕೇಳಿರ್ಬೋದು ನೋಡ್ರಿ. ಇದು ಜಗತ್ತಿನ ನಿಯಮ. ಆಸೆಗಿಂತ ಆಸಕ್ತಿ ಇರಲಿ, ಬದುಕು ಚೆನ್ನಾಗಿರಲಿ. ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ, ಮುಂದೆ ದೊಡ್ಡ ಹುದ್ದೆಗೆ ಹೋಗಲಿ. ಅವರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಸಮಾಜದ ಮೇಲೆ ಇರಲಿ. ವೇದಿಕೆ ಮೇಲೆ MLA ಸಾಹೇಬರು ಬರಬೇಕು ಅಂತೇಳಿ ವಿನೋದಿಸ್ಕೊಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ವಿವರ ಮಾಡ್ತೀನಿ. ಹಲೋ. ಪೂಜ್ಯರಿಗೆ ಶರಣಾರ್ಥಿಗಳು. ಕಂಬಾರ ಬಂಧುಗಳ ಕಲ್ಯಾಣ ಮಹೋತ್ಸವ ವಚನ ಮಂಗಲ್ಯ ಕಾರ್ಯಕ್ರಮಕ್ಕೆ ಕಿತ್ತೂರು ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬರು ಇದೀಗ ಆಗಮಿಸ್ತಾ ಇದ್ದಾರೆ. ಸಮಸ್ತ ಕಂಬಾರ ಬಂಧುಗಳ ಕುಟುಂಬದ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದೆ.
ದಯಮಾಡಿ ಒಂದು 5 ಜನ ಬಂದು ದಂಡೆ ಹಚ್ಚಿಬಿಡ್ರಿ. ಬರ್ರಿ, ಕರೀರಿ ಕರೀರಿ. ಗಂಡನ ಕಡೆಯವ್ರು ಯಾರಿದ್ದಾರೆ? ಬರೋ ಒಂದು 5 ಜನ ಬಂದು. ಅವ್ರ ಕಡೆಯವ್ರು ಇವ್ರ ಕಡೆಯವ್ರು ಅಂತೇನಿಲ್ಲ, ಹೆಣ್ಮಕ್ಳು ಬರ್ರಿ ಇದ್ದವ್ರು ಕೂರಿಸ್ಬಿಡಲ್ಲಿ. ಇವ್ರ್ಯಾಕೆ? ಹಾಂ, ನೀವು ಬರ್ರಿ, ಗಂಡು ಮಕ್ಳು ಬರ್ರಿ, ಹೆಣ್ಮಕ್ಳು ಏನು ಬೇಡ, ಬರ್ರಿ. ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಳು ಬಂದ್ಬಿಡಿ. ಕೊಡ್ರಮ್ಮ, ಯಾರು ತಗೊಳ್ಳೋ? ಬಸ್ಮಾಚ್ ನೀನೇಚ್. ಓಂ ಶ್ರೀ ಗುರು ಬಸವಲಿಂಗ ಶಿವಾನಂದ ಮೇಟ್ಯ ನೇಗನಾಳ್ ಮಾಸ್ತರ್ ಸರ್ ಬರ್ರಿ. ಮೈಕ್ ಕೊಡು ಸರ್. ಕೈ ವಚನ ಹೇಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ನನಗೆ ಶ್ರೀ ಮಹಾವಿಭೂತಿಯೇ ಕುಲದೈವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ 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 ಎಂದು ಬಸಿತಮಂ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಬಸಿತಮಂ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಬಸಿತಮಂ ಧರಿಸಿ ಬಯಲಾದರಯ್ಯ. ಗೋಪಿ ಚಂದನಕ್ಕೆ ಮಹಾಪಾಪಿ ಭಂಡಾರಕಿಂ ವರಭಸಿತವದು ಯೋಗ್ಯವಯ್ಯ. ಪಾಪ ಪಲ್ಲಟಬಹುದು ಕೋಪ ಸಡಿಲಹುದಯ್ಯ. ತಾಪತ್ರಯಾದಿಗಳು ನಿಲ್ಲವಯ್ಯ. ಹೀನ ಮಾನವರಿದರ ಜ್ಞಾನವಿಲ್ಲದೆ ಭವದ ಕಾನನದೊಳಗೆ ತಾವು ಬೀಳುತ್ತಿಹರು. ಓಂ ಶ್ರೀ ಫಲಿಂಗಾಯ ನಮಃ. ಬಸವಣ್ಣನೇ ತಾಯಿ ಆಚಾರವಯ್ಯ. ಶಿವಭಕ್ತರಿದ್ದ ಟಾವೇ ದೇವಲೋಕ, ಭಕ್ತಗಣಗಳೇ ವಾರಣಾಸಿ. ಕಾಯವೇ ಕೈ ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚ. ಈಗ ಅವರಿಬ್ಬರು ಮಾಲೆಯನ್ನು ಹಾಕ್ತಾರೆ. ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದ್ರೊಂದಿಗೆ ವಾದ್ಯ ಇದ್ದರೆ ವಾದ್ಯ ನುಡಿಸ್ಬೋದು ಅನ್ನತಕ್ಕಂಥದ್ದನ್ನು ಗಮನ ಇಟ್ಕೊಳ್ಬೇಕು. ವಾದ್ಯದವರು ಇದ್ದರೆ ಈಗಲೇ ಚಪ್ಪಾಳೆ ತಟ್ಟಬೇಡ್ರಿ, ಇನ್ನು ಹಾರನೇ ಹಾಕಿಲ್ಲ. ಕೊಡು, ಅವನ ಕೈಲಿ ಕೊಡು, ಮಾಂತೇಶನ ಕೈಲಿ. ಬೇಡ, ಮಾಂತೇಶ ಕೈಲಿ ಕೊಡಬೇಡ, ಆರತಿ ಕೈಲಿ ಕೊಡು ಮೊದಲು. ಇಲ್ಲ, ಹಾಂ ಹಾಕವದು. ಜೋರಾಗಿ ಚಪ್ಪಾಳೆ ತಟ್ಟೋದ್ರೊಂದಿಗೆ. ಗೌಡ್ರೆ ಬನ್ನಿ. ಶಿವಾನಂದ ಮೇಟ್ಯಾಲ, ಮುಮ್ಮಿಗಟ್ಟಿ ಚೆನ್ನಪ್ಪ. ಶಿವಾನಂದ ಮೇಟ್ಯಾಲ, ಮುಮ್ಮಿಗಟ್ಟಿ ಚೆನ್ನಪ್ಪ ಬರಬೇಕು. ಬರ್ರಿ ಬರ್ರಿ ಚೆನ್ನಪ್ಪನವ್ರೆ, ಎಲ್ಲರೂ ಬರ್ರಿ. ಶಿವಾನಂದ,
ನವೀನ, ನೀನು ಕೆಳಗಡೆ ನೀರು. ನವೀನ, ನೀನು ಕೆಳಗಡೆ ನೀರು. ಭಕ್ತ ಜನಭಾಗ್ಯ ಶುಭೋದಯ ಲಿಂಗ ತತ್ವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿದ್ಗಣ ಪ್ರಭಾಮಯ ಜಗದಾದಿದೇಶಿಕ ಪುರಾತನ ಪುಂಗವ ಶಾಂಭವೈ ಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯಾವಿರತಂ ಶಿವಾದವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್. ಈಗ ಎಲ್ಲರೂ ಬಂದು ಪುಷ್ಪವೃಷ್ಟಿ ಮಾಡಿ ಫೋಟೋ ಗಿಟ ತೆಗೆಸ್ಕೊಂಡು ಪ್ರಸಾದ ತಗೊಂಡು ಹಿಂದೆ ಹೋಗ್ಬಿಡಿ. ಆ ಕಡೆ ಹಿಂಗ ಮುಂದ್ಗಡೆ ಹೋಗ್ರಿ, ಕೈ ಹಿಡ್ಕೊರಿ ಹಿಂಗೆ ಮುಂದ್ಗಡೆ ಬರ್ರಿ.
ಶ್ರೀ